ಇದು ಸಾಯಿಲ್ಲೆಸ್ ಕಲ್ಟಿವೇಶನ್ ಅಂದರೆ ಮಣ್ಣು ರಹಿತ ಕೃಷಿ ಅಂತ ಹೇಳ್ಬಿಟ್ಟು ಇದು ಬಂದು ಕೋಕೋಪಿಟ್ಟಲ್ಲಿ ಟೆರೆಸ್ ಗಾರ್ಡನ್ ಪರ್ಪಸ್ ಅಂದರೆ ಜಾಗ ಕಮ್ಮಿ ಇರೋವಂಥವ್ರು ಮನೆ ಮೇಲೆ ಮಹಡಿ ಮೇಲೆ ಮಾಡ್ಕೊಳ್ಳೋಂಥ ತರಕಾರಿ ಬೆಳೆಗಳ ತಳಿಗಳಿವು. ಇಳುವರಿ ತುಂಬ ನಿಮ್ಮ ಮನೆಗೆ ಎಷ್ಟು ಬೇಕೋ ಇಳುವರಿ ಮಾಡ್ಕೊಬೋದು. ಒಂದು ಬ್ಯಾಗಲ್ಲಿ ಏನಿಲ್ಲ ಅಂದರೆ 1 kg 2 kg ಬೀನ್ಸ್ ಅಂತ ಹಾಕೊಂಡ್ರೆ ಬೀನ್ಸ್ ಬರುತ್ತೆ, ಸೊಪ್ಪು ಅಂತ ಹಾಕೊಂಡ್ರೆ 1 kg ಸೊಪ್ಪು ಬರುತ್ತೆ. ಹೀಗೆ ಬೇರೆ ಥರ ಎಲ್ಲ ಕ್ರಾಪ್ಗಳಲ್ಲೂ ಒಳ್ಳೆ ಇಳುವರಿ ತೊಗೊಬೋದು. ಇದು ಸಾಯಿಲ್ಲೆಸ್ ಕಲ್ಟಿವೇಶನ್ ಅಂದರೆ ಮಣ್ಣು ರಹಿತ ಕೃಷಿ ಅಂತ ಹೇಳ್ಬಿಟ್ಟು ಇದು ಬಂದು ಕೋಕೋಪಿಟ್ಟಲ್ಲಿ ಟೆರೆಸ್ ಗಾರ್ಡನ್ ಪರ್ಪಸ್ ಅಂದರೆ ಜಾಗ ಕಮ್ಮಿ ಇರೋವಂಥವ್ರು ಮನೆ ಮೇಲೆ ಮಹಡಿ ಮೇಲೆ ಮಾಡ್ಕೊಳ್ಳೋಂಥ ತರಕಾರಿ ಬೆಳೆಗಳ ತಳಿಗಳಿವು. ಎಲ್ಲ ವೆಜಿಟೇಬಲ್ ತರಕಾರಿಗಳು ಬೆಳಿಬೋದು. ಡಾಲಿಕಾಸು, ರ್ಯಾಡಿಶು, ಮತ್ತು ನೌಕೋಲು, ಆಮೇಲೆ ಕ್ಯಾಬೇಜು, ಪ್ರತಿಯೊಂದು ವೆಜಿಟೇಬಲ್, ಲೀಫ್ ವೆಜಿಟೇಬಲಿಂದ ಎಲ್ಲ ಪ್ರತಿಯೊಂದು ವೆಜಿಟೇಬಲ್ ಬೆಳ್ಕೊಬೋದು. ನಿಮಗೆ ತುಂಬ ಕಾಸ್ಟ್ ಕಮ್ಮಿ ಬರುತ್ತೆ. ಇದು ಒಂದು ಬ್ಯಾಗ್ ಬಂದು ಒಂದು 4x2 ಬಂದು ನಿಮಗೆ 280 ರೂಪಾಯಿ ಬೀಳುತ್ತೆ. ಸಿಂಗಲ್ ಗ್ರೋ ಬ್ಯಾಗ್ ಬಂದು ಇದು 100 ರೂಪಾಯಿ ಬರುತ್ತೆ. 100 ರೂಪಾಯಿಗೆ 10 kg ಕೋಕೋಪಿಟ್ಟು, 10 kg ಅಂದರೆ 6 ರೂಪಾಯಿ kg ಕೋಕೋಪಿಟ್ಟು, ಅಲ್ಲಿಗೆ 10 kg 60 ರೂಪಾಯಿ ಆಗುತ್ತೆ. 100 ರೂಪಾಯಿ ಬ್ಯಾಗು. ಇಳುವರಿ ತುಂಬ ನಿಮ್ಮ ಮನೆಗೆ ಎಷ್ಟು ಬೇಕೋ ಇಳುವರಿ ಮಾಡ್ಕೊಬೋದು. ಒಂದು ಬ್ಯಾಗಲ್ಲಿ ಏನಿಲ್ಲ ಅಂದರೆ 1 kg 2 kg ಬೀನ್ಸ್ ಅಂತ ಹಾಕೊಂಡ್ರೆ ಬೀನ್ಸ್ ಬರುತ್ತೆ, ಸೊಪ್ಪು ಅಂತ ಹಾಕೊಂಡ್ರೆ 1 kg ಸೊಪ್ಪು ಬರುತ್ತೆ. ಹೀಗೆ ಬೇರೆ ಥರ ಎಲ್ಲ ಕ್ರಾಪ್ಗಳಲ್ಲೂ ಒಳ್ಳೆ ಇಳುವರಿ ತೊಗೊಬೋದು. ತುಂಬ ಈಗ ಆಲ್ರೆಡಿ ತುಂಬ ಕಡೆ ಯೂಸ್ ಮಾಡ್ತಾಯಿದ್ದಾರೆ. ತುಂಬ ಜನ ಬಂದು ಇಲ್ಲೇ ತೊಗೊಂಡೋಗಿದ್ದಾರೆ AHR ಇಂದಾನೆ, ನಮ್ಮ ಇನ್ಸ್ಟಿಟ್ಯೂಟ್ ಇದು ಇವತ್ತಿಂದ. ನೀವು ಮಾಡ್ಕೊಬೋದು. ಯಾವುದು ಬೆಸ್ಟ್? ಇಲ್ಲಿ ಮಣ್ಣಲ್ಲಿ ಮಾಮೂಲಿ ಎಲ್ಲ ಮಾಡ್ತಾರೆ. ಇದು ಟೆರೆಸ್ ಗಾರ್ಡನ್ ಪರ್ಪಸ್ ಆಗಿರೋದ್ರಿಂದ ನಿಮ್ಮ ಮಾಡಿ ತೂಕ ಕಮ್ಮಿ ಆಗುತ್ತೆ, ವೆಯ್ಟ್ಲೆಸ್ ಇದು. ಈಗ ಮಣ್ಣಲ್ಲಿ ಮಾಡ್ತಂದ್ರೆ ಒಂದು ಬ್ಯಾಗ್ ತೊಗೊಂಡೋಗ್ಬೇಕಾದ್ರೆ ತುಂಬ ವೆಯ್ಟ್ ಆಗುತ್ತೆ, ಎತ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲ, ಇದು ಈಸಿಯಾಗಿರುತ್ತೆ. ಇದು ಥ್ರೋ ಆ್ಯಂಡ್ ಯೂಸ್ ಆರಾಮಾಗಿರುತ್ತೆ ಅಂತ, ಜಾಸ್ತಿ ಕ್ರ್ಯಾಕ್ ಬರಲ್ಲ, ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈ ಟೆರೆಸ್ ಗಾರ್ಡನ್ ಪರ್ಪಸಲ್ಲಿ ನಿಮಗೆ ಸ್ವಂತವಾಗಿ ಮಾಡ್ಕೊಬೇಕು ಅಂದರೆ ಇದು ಎಲ್ಲ ತರಕಾರಿನೂ ಬೆಳ್ಕೊಬೋದು. ಈಗ ಲೀಫ್ ವೆಜಿಟೇಬಲ್ ತಿನ್ನೋರು ಜಾಸ್ತಿ ಜನ ಇರ್ತಾರೆ, ಅದಕ್ಕೋಸ್ಕರ ತುಂಬ ಈಸಿಯಾಗಿ ಮಾಡ್ಕೊಬೋದು. ಡಾಲಿಕಾಸ್ ಆಗಲಿ, ಆಮೇಲೆ ಅಳಸಂಡೆ ಗಿಡ ಆಗಲಿ, ಫ್ಲವರ್ ಬೆಳ್ಕೊಬೋದು, ಪ್ರತಿಯೊಂದು ಕ್ರಾಪು ಮಾಡ್ಕೊಬೋದು.